ಬರದ ಮಧ್ಯೆ ಕಾವೇರಿ ಜಲಾನಯನ ಡ್ಯಾಂಗೆ ಜೀವ ಕೆಳೆ ಬಂದಿದೆ. ಕೊಡಗಿನ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು, ಬರದ ಛಾಯೆ ನಡುವೆ ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ಇದು ಅಲ್ಲಿನ ಸ್ಥಳೀಯರಲ್ಲಿ ಸಂತಸವನ್ನ ತಂದಿದೆ. ಜಲಾಶಯದಿಂದ 4,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು, 8.5 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 8.1 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹಾರಂಗಿಗೆ ಪೂಜೆ ಸಲ್ಲಿಸಿ ನದಿಗೆ ಅಧಿಕಾರಿಗಳು ನೀರನ್ನ ಹರಿಸಿದ್ದಾರೆ. ಒಳಹರಿವು ಇರೋವರೆಗೂ ನೀರು ಬಿಡ್ತೇವೆ ಅನ್ನೋದಾಗಿ ಹಾರಂಗಿ ಎಡಬ್ಲ್ಯೂ ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಬರದ ಛಾಯೆ ಇದ್ದರೆ ಅದರ ನಡುವೆನೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಒಂದಷ್ಟು ಪ್ರಮಾಣದ ಮಳೆ ಬರ್ತಾ ಇದೆ. ಹಾಗಾಗಿನೇ ಜಿಲ್ಲೆಯ ಏಕೈಕ ಜಲಾಶಯವಾಗಿರುವಂತಹ ಹಾರಂಗಿ ಜಲಾಶಯ ಈಗಾಗಲೇ ಮೊದಲಿಗೆ ಭರ್ತಿಯಾಗಿದೆ. ನೋಡ್ಬೋದು, ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಲಾಶಯದಿಂದ 4,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇದೆ. 4 ಕ್ರೆಸ್ ಗೇಟ್ಗಳನ್ನು ತೆರೆದು ಪ್ರತಿ ಗೇಟ್ನಲ್ಲೂ ಕೂಡ 1,000 ಕ್ಯೂಸೆಕ್ ನೀರಿನ ಹಾಗೆ 4,000 ಕ್ಯೂಸೆಕ್ ನೀರನ್ನ ಹೊರಗೆ ಹರಿಬಿಡಲಾಗ್ತಾ ಇದೆ. ಅಂದರೆ 2,859 ಅಡಿ ಗರಿಷ್ಠ ಮಟ್ಟದ ಜಲಾಶಯ ಏನಿದೆ ಅದರಲ್ಲಿ ಈಗಾಗಲೇ 2,858 ಅಡಿ ನೀರು ಸಂಗ್ರಹ ಆಗಿದೆ. ಹಾಗಾಗಿ ಜಲಾಶಯದ ಸುರಕ್ಷತೆ ದೃಷ್ಟಿಯಿಂದ ಈಗಾಗಲೇ 4,000 ಕ್ಯೂಸೆಕ್ ನೀರನ್ನ ಹೊರಗೆ ಹರಿಬಿಡಲಾಗ್ತಾ ಇರೋಂಥದ್ದು. 4,000 ಕ್ಯೂಸೆಕ್ ನೀರು ಒಳಹರಿವು ಕೂಡ ಇರೋದ್ರಿಂದ ಅಷ್ಟೇ ಪ್ರಮಾಣದ ನೀರನ್ನು ಈಗ ನದಿಗೆ ಹರಿಬಿಡಲಾಗ್ತಾ ಇದೆ. ನೋಡ್ಬೋದು, ಹಾರಂಗಿ ಇಲಾಖೆ ಅಧಿಕಾರಿಗಳು ಮೊದಲಿಗೆ ಮೇಲ್ಭಾಗದಲ್ಲಿ ಪೂಜೆಯನ್ನು ಸಲ್ಲಿಸಿ ಆನಂತರ ಸೈರನನ್ನು 3 ಬಾರಿ ಸೈರನನ್ನು ಕೂಗಿ, ಅಂದರೆ ಸುರಕ್ಷಿತ ದೃಷ್ಟಿಯಿಂದ ಸಹಜವಾಗಿಯೇ ನೀರನ್ನ ಹರಿಬಿಡ್ತು ಅಂತಂದರೆ ಹಾರಂಗಿ ಮುಂಭಾಗದಲ್ಲಿರುವಂಥ ಈ ನದಿ ಏನಿದೆ ಅದು ತುಂಬಿ ಹರಿಯುತ್ತೆ. ಆ ನದಿಯ ತಟಗಳಲ್ಲಿ ಇರುವಂತಹ ಕೆಲವು ಗ್ರಾಮಗಳಿದ್ದಾವೆ, ಕೂಡಿಗೆ ಆಗಿರ್ಬೋದು, ಹಳೆ ಕೂಡಿಗೆ ಆಗಿರ್ಬೋದು, ಹಾಗೆಯೇ ಸೇತುವೆ ಮೇಲ್ಭಾಗದಲ್ಲಿ ಕೂಡ ಒಂದಷ್ಟು ನೀರು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಈ ಎಲ್ಲ ದೃಷ್ಟಿಗಳಿಂದ ಜನರ ಒಂದಷ್ಟು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅನ್ನೋಂತಹ ಹಿನ್ನೆಲೆಯಲ್ಲಿ ಸೈರನನ್ನು ಕೂಗಿಸಿ ಆ ನಂತರ ನೀರನ್ನು ಹರಿಬಿಡಲಾಗಿದೆ. ಸದ್ಯ 4,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನೀರನ್ನು ಕೆನಾಲ್ಗಳಿಗೆ ಹರಿಬಿಡಬೇಕಾ ಅಥವಾ ಈಗನೇ ಕಂಟಿನ್ಯೂ ಮಾಡಬೇಕಾ ಅನ್ನೋಂಥದ್ದು ಒಂದಷ್ಟು ಚರ್ಚೆಯಲ್ಲಿದೆ. ಅಂದರೆ ಏನು ಅವರ ಮೀಟಿಂಗ್ ಸಭೆ ಇದೆ, ಆ ಬೋರ್ಡ್ ಸಭೆ, ಆ ಸಭೆ ಆದ ನಂತರನೇ ಕಾಲುವೆಗಳಿಗೆ ನೀರು ಹರಿಸ್ಬೇಕಾ ಬೇಡವಾ ಅನ್ನೋಂಥದ್ದು ನಿರ್ಧಾರ ಆಗುತ್ತೆ. ಆ ನಂತರ ನೀರಿನ ತೀರ್ಮಾನ ಆದ ನಂತರ ನೀರನ್ನು ಹರಿಬಿಡಲಾಗುತ್ತೆ. ಒಟ್ಟಿನಲ್ಲಿ ಈಗ 4,000 ಕ್ಯೂಸೆಕ್ಗಳನ್ನು ಹರಿಬಿಡಲಾಗ್ತಾ ಇದ್ದು ಒಂದಷ್ಟು ಸಮಾಧಾನಕರ ಸಂಗತಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.